ಅತಿ ಕೆಳಗಡ ರೈತರಿಗೆ ದುಡಿ ಶಕ್ತಿ ಇರಲ್ಲ. ಈ ಮಕ್ಕಳು ಕಲ್ತು ಬೇರೆ ಹೋಗ್ಬಿಟ್ರೆ ಅವ್ನು ಹೊಲನ ಮಾಡುವಾಗಿಲ್ಲ. ಅವ್ನು ಈಗ ಇಂದ ಬೆಳೆದಾದಾಗ ಅವ್ನು ಹೊಲಕ್ಕೆ ಹಾಕಿ ಕೈ ಹೋದಂಥ ಪರಿಸ್ಥಿತಿ ಆದಾಗ ರೈತನ ಬದುಕು ಒಂದು ಊಟ ಮಾಡೋದು ಕಷ್ಟ ಆಗುವಂಥ ಪರಿಸ್ಥಿತಿ. ಅದಕ್ಕೆ ಸರ್ಕಾರಗಳಿಗೆ ನಾವು ಏನು ಹೇಳ್ಬೇಕಂದ್ರೆ ಅಂಥ 60 ವರ್ಷದ ಮೇಲ್ಪಟ್ಟಿರುವಂಥ ಹಿರಿಯ ರೈತರಿಗೆ ತಿಂಗಳಿಗೆ 5,000 ಮಾಸಾಸನ ಕೊಡುವಂಥ ಪ್ರಯತ್ನ ಕೂಡ ಸರ್ಕಾರಕ್ಕೆ ನಾವು ಆಗ್ರಹಿಸಬೇಕಾಗುತ್ತೆ. ಅದರ ಜೊತೆಗೆ ಇವತ್ತೇನು ಬರೀ ಬೆಳಗಾವಿ ಜಿಲ್ಲೆ ಇವತ್ತು 50,000 ಪಾಟೀಲ್ರು ಒಂದು ಅಂಕಿಅಂಶ ಕೊಟ್ಟರು. 50,000 ಕೃಷಿ ಭೂಮಿ, 20,000 ಹೆಕ್ಟರ್ ತೋಟಗಾರಿಕೆ ಭೂಮಿ ಲಾಸ್ ಆಗಿದೆ ಅಂತ. ಸಿಡಿಲಿಗೆ ಪಡ್ಕೊಂಡು ಸಿಡಿಲು ಪಡೆದು ಜೀವ ಕಳ್ಕೊಂಡವರು, ಭೂ ಕುಸಿತದಿಂದ ಮನೆ ಕಳ್ಕೊಂಡಂಥವ್ರಿಗೆ ನಾವೆಲ್ಲವನ್ನು ಕೂಡ ಅವರಿಗೆ ಪರಿಹಾರ ಕೊಡಿಸ್ಬೇಕಂತ. ಅದಕ್ಕೆ ಎಲ್ಲರ ಮುಖಾಂತರ, ಈ ರೈತರ ಮುಖಾಂತರ, ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನು ಸಂದೇಶ ಕಳಿಸಬೇಕು. ನಾವು ಏನು ಇವತ್ತು ನಾವು ಮನವಿ ಕೊಟ್ಟೆ ಜಿಲ್ಲಾಧಿಕಾರಿಗೆ ಕನಿಷ್ಠ 1 ರಿಂದ 1.5 ತಿಂಗಳ ಅಮೆಂಡ್ಮೆಂಟ್ ಆಗಬೇಕು ಅನ್ನೋದನ್ನು ನಾವು ಗಟ್ಟಿ ನಿರ್ಧಾರ ಹೋರಾಟ ಮಾಡಿ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಸಿಗುತ್ತೆ. ನಿಮ್ಮೆಲ್ಲ ಹಿರಿಯರ ಒಂದು ಬೆಲೆ ಸಿಗುತ್ತೆ ಅನ್ನೋದು ಹೇಳಿ ನನ್ನ ಮಾತೇ ವಿರಾಮ. ಇದೀಗ ಇದು ಅಹಿಂದ ಆಯೋಗದ